ಏನು ಮಾಡ್ತದೆ ಗೊತ್ತಾ, ದೇವ್ರ ಮುಖದರ್ಶನ ನಮ್ಗೆ ಏನು ಮಾಡ್ತದೆ ಗೊತ್ತಾ, ಸರ್ವಸತ್ಯದಲ್ಲಿ ನಡೆಸ್ತದೆ. ಆಮೇನ್. ಸರ್ವಸತ್ಯದಲ್ಲಿ ನಡೆಸ್ತದೆ. ಅವಾಗವರೆಗೂ ನಮಗೆ ಯಾವ್ದು ಸತ್ಯನೋ ಯಾವ್ದು ಅಸತ್ಯನೋ ಯಾವ್ದು ಅಸಲು ಅರ್ಥನೇ ಆಗೋದಿಲ್ಲ. ಸುಮ್ಮನೆ ಓದ್ತಿರ್ತೀವಿ, ಎಲ್ಲ ಜನಗಳು ಹೆಂಗೆ ಓದ್ತಾರಂಗ ನಾವು ಕೂಡ ಓದ್ತಿರ್ತೀವಿ ಅಷ್ಟೇ. ಯಾವಾಗಾದ್ರೂ ದೇವರ ಮುಖದರ್ಶನ ನಮ್ಮ ಮೇಲೆ ಬೀಳ್ತತೋ, ಯಾವಾಗಾದ್ರೂ ಆ ರಕ್ಷಕನು ನಮ್ಮನ್ನ ರಕ್ಷಣಾ ಮಾರ್ಗದಲ್ಲಿ ನಡೆಸ್ತಾನೋ, ಅವಾಗ ನಮಗೆ ಸತ್ಯ ಯಾವುದು ಅಂತೇಳಿ ಗೊತ್ತಾಗ್ತದೆ. ನಿಜ ಜೀವಿತ ಯಾವುದು, ನಾವು ಜೀವಿಸ್ಬೇಕಾದ್ರೆ ಜೀವಿತ ಯಾವ್ದು ಅಂತೇಳಿ ಗೊತ್ತಾಗೋದು. ಹೌದಾ ಇಲ್ಲ? ನಾವು ಕೂಡ ಒಂದು ಟೈಮ್ನಲ್ಲಿ ಎಂತೆಂಥ ಜೀವಿತಗಳು ಜೀವಿಸ್ತೀವಿ. ಸತ್ಯ ಏನೋ ಗೊತ್ತಿಲ್ಲ, ಅಸತ್ಯ ಏನೋ ಗೊತ್ತಿಲ್ಲ, ಒಟ್ಟು ಜೀವಿತ ಇದೆ. ನಾವು ಬದುಕಬೇಕು, ತಿನ್ಬೇಕು, ಎದ್ದೇಳಬೇಕು, ನಮ್ಮ ಕುಟುಂಬಗಳು ಕಟ್ಕೋಬೇಕು. ಒಂದಿನ ನಾವು ಸಾಯ್ತೀವಿ, ಎಲ್ಲ ಸಾಯ್ದಂಗೆ ಸಾಯ್ತೀವಿ ಅಷ್ಟೇ. ಇನ್ನು ಜೀವಿತ ಇದು. ಅಷ್ಟರೊಳಗೆ ಏನು ಮರಿಬೇಕು, ಏನೇನು ಬೇಕಾದರೂ ನಾವು ಸಂಪಾದಿಸ್ಕೋಬೇಕು, ಮಾಡ್ಕೋಬೇಕು, ಇದೇ ಜೀವಿತ. ಆದರೆ ಸರ್ವಸತ್ಯನ ನಮಗೆ ಗೊತ್ತಿಲ್ಲ. ಇದೆಲ್ಲ ಜೀವಿತ. ಈ ಲೋಕವೆಲ್ಲ ಶರೀರಾಶೆ, ನೇತ್ರಾಶೆ, ಜೀವಪ್ಪು ಡಂಬ, ಇದರಿಂದ ನೀವು ಹೋಗ್ಬೇಡ್ರಿ. ಇದು ಶಾಶ್ವತವಾದದ್ದಲ್ಲ. ಶಾಶ್ವತವಾದದ್ದು ಪಟ್ಟಣ ನಾನು ಕಟ್ತಾ ಇದ್ದೀನಿ, ಅದಕ್ಕಾಗಿ ನೀವು ಪ್ರಯಾಸ ಪಡ್ರಿ. ಏಮು ತಿಂದುಮಾ ಏಮು ಸುಖುತ್ಸುಮ ಅಂತೇಳಿ ನೀವು ಪ್ರಯಾಸ ಪಡಬೇಡ್ರಿ. ಮೊದಲು ನನ್ನ ನೀತಿಗಾಗಿ, ರಾಜ್ಯಕ್ಕಾಗಿ ನೀನು ತವಕಪಡು, ಇವೆಲ್ಲ ನಾನು ನೀನು ಸಮಕೂರಿಸ್ತೀನಿ ಅಂಥೇಳಿ ದೇವರು ಸರ್ವಸತ್ಯ ನಮಗೆ ತಿಳಿಪಡಿಸಿದ್ರೆ ನಮಗೆ ಗೊತ್ತಿಲ್ಲ. ನಾವೇನು ಮಾಡ್ತಿದ್ವಲ್ಲ, ಅಜ್ಞಾನದಲ್ಲಿದ್ವಿ ನಾವು. ಯಾವಾಗಾದರೂ ದೇವರು ನಮ್ಮನ್ನು ದರ್ಶಿಸ್ದೋ, ಯಾವಾಗಾದರೂ ದೇವರು ನಮ್ಮನ್ನು ಮುಟ್ಟಿದೋ, ಅವಾಗೇನಾಯ್ತು ಹೇಳು, ನಮ್ಮನ್ನು ಸರ್ವಸತ್ಯದಲ್ಲಿ ನಡೆಸೋಕೆ ಪ್ರಾರಂಭಿಸ್ದ. ಆಮೇನ್. ಇವಾಗ ನಾವು ಸತ್ಯನ ಗ್ರಹಿಸ್ಕೊಂಡಿವಿ. ಏನು ಗ್ರಹಿಸ್ಕೊಂಡಿವಿ? ನಮಗೆ ರಕ್ಷಣೆ ಕ್ರಿಸ್ತನಲ್ಲೇ ರಕ್ಷಣೆ ಐತೆ ಅಂತೇಳಿ ಸತ್ಯನ ಗ್ರಹಿಸ್ಕೊಂಡಿವಿ. ಸತ್ಯ ಮಾರ್ಗ ನಾವು ತಿಳ್ಕೊಂಡಿವಿ. ಸತ್ಯದಲ್ಲಿ ದೇವರು ನಮ್ಮನ್ನು ಕರ್ಕೊಂಬಂದನ. ಇವಾಗ ಸತ್ಯಲಿದ್ದ ನಾವು ಎಲ್ಲಿಗೆ ನಡಿಬೇಕು? ಸರ್ವಸತ್ಯದಲ್ಲಿ ನಡಿಬೇಕು. ಆಮೇನ್. ಸತ್ಯನ ತಿಳ್ಕೊಂಡಿವಿ, ಮಾರ್ಗನ ತಿಳ್ಕೊಂಡಿವಿ, ಪರಲೋಕ ರಾಜ್ಯನ ಹೆಂಗ ಮಾರ್ಗ ಅಂತೇಳಿ ತಿಳ್ಕೊಂಡಿವಿ. ಇನ್ನು ಸರ್ವಸತ್ಯದಲ್ಲಿ ನಡೆಯೋದೈತೆ. ನಾವು ಆ ಸರ್ವಸತ್ಯದಲ್ಲಿ ನಾವು ನಡಿಬೇಕಂದ್ರೆ ದೇವರ ಮುಖಕಾಂತಿ ನಮ್ಮ ಮೇಲೆ ಉಳ್ಬೇಕು. ಆಮೇನ್. ಅವ ನಮ್ಮ ಮನೋನೇತೃಗಳು ಬೆಳಗುತ್ತವ. ಎಲ್ಲರೂ ಕೇಳ್ರಿ, ಮತ್ತೆ ಭಾರಿ ಮಂದಿಗೆ ಯಾರು ನಿಜವಾದ ದೇವರು ಅಂದ್ರೆ, ಯೇಸು ಸ್ವಾಮಿ ನಿಜವಾದ ದೇವರು ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತು ಸತ್ಯ. ನಮಗೆ ರಕ್ಷಣೆ ಎಲ್ಲ ಐತೆ ಅಂದ್ರೆ ಯೇಸು ಸ್ವಾಮಿನೇ, ನಮಗೆ ಯೇಸು ಸ್ವಾಮಿ ಬಿಟ್ಮೇಲೆ ನಮಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತು ಸತ್ಯ. ಅದ್ರ ಸತ್ಯ ಗೊತ್ತು, ಆದರೆ ಸರ್ವಸತ್ಯದಲ್ಲಿ ಹೆಂಗೆ ನಡಿಬೇಕು ಅವ್ರಿಗೆ ಗೊತ್ತಿಲ್ಲ. ಎದಕ್ಕೆ ಗೊತ್ತಿಲ್ಲ? ದೇವ್ರ ಪ್ರಸನ್ನತೆ ಅವ್ರು ಅನುಭವಿಸ್ತಿಲ್ಲ. ದೇವ್ರ ಮುಖಕಾಂತಿ ಅವ್ರ ಮೇಲೆ ಪ್ರಕಾಶಿಸಿಲ್ಲ. ಯಾವಾಗಾದರೂ ದೇವ್ರ ಮುಖಕಾಂತಿ ಪ್ರಕಾಶಿಸ್ತೋ ಅವಾಗ ಸರ್ವಸತ್ಯದಲ್ಲಿ ದೇವ್ರು ನಮ್ಮನ್ನು ನಡೆಸ್ತಾನೆ, ನಮ್ಮ ಮನೋನೇತೃಗಳು ಬೆಳಗಿಸ್ತಾನೆ. ಇವಾಗವರೆಗೆ ನಮಗಿರೋ ಆಲೋಚನೆ ವಿಧಾನಗಳು, ಇವಾಗವರೆಗೆ ನಮಗಿರುವಂಥ ಪ್ರತಿಯೊಂದನ್ನ ದೇವರು ಸರ್ವಸತ್ಯದಲ್ಲಿ ನಡೆಸ್ತಾನೆ. ನಮ್ಮ ಆಲೋಚನೆ ವಿಧಾನಗಳು ಚೇಂಜ್ ಆಗ್ತವೆ. ಸರ್ವಸತ್ಯ ತಿಳ್ಕೊಂತೀವಿ. ಅಯ್ಯೋ ಹೌದಾ, ನಾವು ಈ ರೀತಿಯಾಗ ಸಂಘದಲ್ಲಿ ಎಲ್ಲರೂ ಬರ್ತಾರೆ. ಎಷ್ಟೋ ಸಂಘಗಳು ಇರ್ತಾವೆ, ಎಷ್ಟೋ ಜನ ಇರ್ತಾರೆ. ಎಲ್ಲರೂ ಸರ್ವಸತ್ಯದಲ್ಲಿ ನಡೀತಾರ. ಎದಕ್ಕೆ ನಡೀತಿಲ್ಲ ಹೇಳು? ಅವರು ಆ ದೇವ್ರ ಮುಖಕಾಂತಿನ ಅವ್ರು ಅನುಭವಿಸ್ತಿಲ್ಲ. ದೇವ್ರ ಮುಖಕಾಂತಿನ ಅನುಭವಿಸ್ಬೇಕು. ಅದನ್ನು ಕೇಳ್ಬೇಕು ನಾವು ದೇವ್ರಿಗೆ. ದೇವಾ, ನಿನ್ನ ಬೆಳಕನ್ನು ನಾನು ನೋಡಬೇಕು, ನಿನ್ನ ಪ್ರಸನ್ನತೆಯನ್ನು ನಾನು ನೋಡಬೇಕು, ಸರ್ವಸತ್ಯದಲ್ಲಿ ನಾನು ನಡಿಬೇಕು. ಕೇಳ್ರಿ ಕೊಡ್ತೀನಿ ಅಂತ ಹೇಳೋಣತ. ನಾವೇ ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಅಷ್ಟೇ. ಇಲ್ಲಿ ತಾರತಮ್ಯ ಏನಿಲ್ಲ. ಇಲ್ಲಿ ದೇವ್ರದ್ದು ಧಾರಾಳವಾಗಿ ಕೊಡೋಕೆ ಅದು ಸಿದ್ಧನಾಗೇನ, ಪಡ್ಕೊಳಕ್ಕೆ ನಾವು ಸಿದ್ಧರಿಲ್ಲ. ಬಲವಂತರೇ ದೇವ್ರ ರಾಜ್ಯನ ಆಕ್ರಮಿಸ್ಕೊಂತಾರ ಅಂತ ಹೇಳ್ತೇವೆ ವಾಕ್ಯ. ಆಮೇನ್. ಬಲವಂತರು ಆಕ್ರಮಿಸ್ಕೊಂತಾರ. ನೀನು ಬಲವಂತನಾಗಿದ್ದು ನೀನು ದೇವ್ರ ತಲೆ ಹೋರಾಡಿ ಮೊರೆ ಹೋದ್ರೆ ಖಚಿತವಾಗಿ ಆ ಮುಖದರ್ಶನ ನಿನಗೆ ದೇವ್ರು ತೋರಿಸ್ತಾನ. ಹೋರಾಡುವಂಥ ಸ್ವಭಾವ, ಆ ಗುಣ ನಮ್ಮಲ್ಲಿ ಇರಬೇಕು. ಭಕ್ತಿ ಮಾಡಿದ್ರೆ ಆಶಾಮಾಷಿ ಭಕ್ತಿ ಮಾಡಬಾರ್ದು, ಏನೋ ಟೂಕಿ ಭಕ್ತಿ ಮಾಡಬಾರ್ದು. ಭಕ್ತಿನಲ್ಲಿ ಶಕ್ತಿ ಇರಬೇಕು, ಭಕ್ತಿನಲ್ಲಿ ಬಲ ಇರಬೇಕು. ಭಕ್ತಿ ಮಾಡೋರು ಜಗ್ಗಿದನೇ ಇದಾರ, ಅವ್ರಿಗೆ ನಾವು ಪ್ರತ್ಯೇಕವಾಗಿ ಕಾಣಬೇಕು. ನಾವು ಮಾಡೋ ಭಕ್ತಿ ಇವ್ರು ಮಾಡೋ ಭಕ್ತಿಗೆ ಅಜಗಜಾಂತರ ವ್ಯತ್ಯಾಸಪ್ಪ ಅಂತೇಳಿ ಅವ್ರು ಗ್ರಹಿಸ್ಬೇಕು. ನಾವು ಮಾಡೋ ಭಕ್ತಿ ಬೇರೆ, ಇವ್ರು ಮಾಡೋ ಭಕ್ತಿ ಬೇರೆ. ಇವ್ರ ಮುಖದಾಗೆ ಕಾಣ್ತೈತೆ ಆ ಪ್ರಸನ್ನತೆ. ಆಮೇನ್. ಹಲ್ಲೆಲೂಯಾ. ಆ ರೀತಿ ನಾವು ಭಕ್ತಿ ಮಾಡಬೇಕು, ಆ ರೀತಿ ನಾವು ಹೋರಾಡಬೇಕು. ಅವಾಗ ಏನಾಗ್ತದೆ ಗೊತ್ತಾ, ದೇವರು ನಮ್ಮನ್ನು ಸರ್ವಸತ್ಯದಲ್ಲೇ ನಡೆಸ್ತಾರೆ. ಇಲ್ಲಾಂದ್ರೆ ನಾವು ಸರ್ವಸತ್ಯದಲ್ಲಿ ನಡೆಗೆ ಅದೇ ಸುಮ್ಮನೆ ಯೇಸು ಸ್ವಾಮಿ ನಿಜವಾದ ದೇವರು, ನಾವು ಪರಲೋಕ ಹೋಗ್ತೀವಿ, ಯೇಸು ನಿಜವಾದ ದೇವರು, ಪರಲೋಕ ಹೋಗ್ತೀವಿ, ಇದರಾಗೆ ಇರ್ತೀವಿ. ಇನ್ನು ತಿಳ್ಕೊಳ್ಳೋದು ಎಷ್ಟೈತೆ, ವಾಕ್ಯ ಎಷ್ಟೈತೆ. ಯೇಸಣ್ಣ ಆದಿ ಕಾಂಡದಿಂದ ಹಿಡಿದು ಪ್ರಕಟಣೆಗಂದ ಹೋಗಿ ಎಲ್ಲ ಹಾಡುಗಳಾಗ ಆಡ್ಬಿಟ್ಟಾನ, ವಾಕ್ಯಗಳೆಲ್ಲ ಹಾಡುಗಳಾಗ ಆಡ್ಬಿಟ್ಟಾನ. ನೀನು ಯಾಡನ್ನ ತಗ ವಾಕ್ಯನಾಗಿರ್ತಾವೆ, ವಾಕ್ಯನಾಗಿರೋವೇ ತಗೊಂಡು ಆಡ್ಬಿಟ್ಟಾನ ಅದ. ಅದ್ರದ್ದು ಏನಂತ ನನಗೆ ಗೊತ್ತೊಂದು ಮಾತು, ನಾನು ಸಮುದ್ರದಲ್ಲಿ ನೀರಿನ ಮೇಲೆ ಗುಳ್ಳಿರಷ್ಟು ಕೂಡ ನಾನು ವಾಕ್ಯ ತಿಳ್ಕೊಂಡಿಲ್ಲ. ನಾನು ಸಮುದ್ರದಲ್ಲಿ ನೀರಿನ ಮೇಲೆ ಗುಳ್ಳಿರಷ್ಟು ಕೂಡ ನಾನು ವಾಕ್ಯ ತಿಳ್ಕೊಂಡಿಲ್ಲ. ನಾನು ಮತ್ತು ಪ್ರತಿಯೊಂದು ವಾಕ್ಯನ ವರ್ಣಿಸಾಡೋಣ ಅದು.
ಆತ ಆಡೋ ಹಾಡುಗಳು ಇವನ ವಾಕ್ಯ ಓದ್ತಿದ್ರೆ ಇಲ್ಲೆಳಿದು ತಗೊಂಡನ, ಇಲ್ಲೆಳಿದ್ದು ಆಡೋಣ. ಇದಕ್ಕೆ ಎಷ್ಟು ಜ್ಞಾನ ಕೊಟ್ಟನ ದೇವರು, ಎಷ್ಟು ಇದಗ ಉನ್ನತವಾದ ಒಂದು ಒಂದು ಜ್ಞಾನ ಸಂಪಾದನೆ ಎಲ್ಲ ದೇವ್ರ ತಳಿದ ಅಂತೇಳಿ ನಾವು ಓದ್ತಿರುವಾಗ ಅನಿಸ್ತಿರ್ತದೆ. ಅವಾಗೇ ಆತ ಅಷ್ಟು ಜ್ಞಾನನ ದೇವರು ಅದು ಕೊಟ್ಟರೆ ಆತ ಏನಂತ ಹೇಳ್ತಾನೆ ಗೊತ್ತಾ, ನಾನು ನೀರಿನ ಮೇಲೆ ಗುಳ್ಳೆರಷ್ಟು ಕೂಡ ನಾನು ತಿಳ್ಕೊಂಡಿಲ್ಲ. ಸತ್ಯನ ತಿಳ್ಕೊಳೋದಲ್ಲ, ಸರ್ವ ಸತ್ಯನ ತಿಳ್ಕೊಬೇಕು. ಇನ್ನು ಸರ್ವಸತ್ಯ ತಿಳ್ಕೊಳೋದು ಎಷ್ಟು ಇದಾವ, ಎಷ್ಟೊಂದು ನಿಗೂಢವಾದ ನಿಧಿ ದೇವರಿದ್ರಲ್ಲಿ ಬಚ್ಚಿಟ್ಟನ. ನೀನು ತೋಡು, ನಾನು ನಿನಗೆ ಬಚ್ಚಿಟ್ಟ ನಿಧಿನುಗಳು ನಿನಗೆ ಕೊಡ್ತೀನಿ ಅಂತ ಹೇಳ. ಅವ್ರು ತೋಡ್ದಿಲ್ದಂಗೆ ಸುಮ್ಮನೆ ಕೂತ್ಕೊಂಡ್ರೆ, ತೋಡಕ್ಕೆ ಪ್ರಯಾಸ ಪಟ್ಟಿಲ್ಲ ಅಂದರೆ, ಸರ್ವಸತ್ಯನ ತಿಳ್ಕೊಬೇಕನ್ನೋ ಆಸೆ, ಆ ಆಸಕ್ತಿ, ಆ ಹೋರಾಟ ನಮ್ಮಲ್ಲಿ ಇಲ್ಲಂದ್ರೆ ಹೆಂಗೆ ತಿಳ್ಕಂತಿ? ಹೆಂಗೆ ಆತ್ಮೀಯ ಮೆಟ್ಟೆಕ್ತಿ ನೀನು? ಇಷ್ಟೇ ಸಾಕ? ಇದ್ರನಾಗೆ ಇರ್ತೀಯ? ಎಲ್ಲರೂ ಜೀವಿಸ್ದಂಗೆ ಜೀವಿಸ್ತೀವ? ಎಲ್ಲರೂ ಮಾಡ್ದಂಗೆ ಭಕ್ತಿ ಮಾಡೋದನ? ಒಂದು ಪ್ರತ್ಯೇಕತೆ ಇರಬೇಕಲ್ಲ ಭಕ್ತಿನಾಗ, ಪ್ರತ್ಯೇಕತೆ ಕಾಣಬೇಕಲ್ಲ. ದಿನಾ ದಿನ ನಾನು ದೇವ್ರಿಗೆ ಸನಿತಳ ಆಗ್ಬೇಕು, ದಿನ ದೇವ್ರಿಗೆ ನನಗೆ ಸನಿತನ ಆಗ್ಬೇಕು. ಆ ದೇವ್ರ ಅನುಭವದಲ್ಲಿ ನಾನು ನಡಿಬೇಕು, ಆತನ ಪ್ರೀತಿನ ತಿಳ್ಕೊಬೇಕು, ಆತನ ತ್ಯಾಗನ ತಿಳ್ಕೊಬೇಕು. ಆತ ನಮ್ಮ ಸಲುವಾಗಿ ಏನೇನು ಆತ ಸಿದ್ಧಪಡಿಸೋ ನಾವೆಲ್ಲ ನಾನು ತಿಳ್ಕೊಬೇಕು. ಆ ಒಂದು ಸಾವಾಸ ನಾನು ಮಾಡಬೇಕು, ಆ ಮುಖ ಪ್ರಸನ್ನತೆ ನಾನು ನೋಡ್ಬೇಕು. ಸುಮ್ಮನೆ ಏನೋ ಮಾಡೋ ಭಕ್ತಿ ಮಾಡಬಾರ್ದು. ಸರ್ವ ಸತ್ಯನ ತಿಳಿಸು ಪ್ರಭು, ನನಗೆ ನಾನಿನ್ನ ತಿಳ್ಕೊಬೇಕಾಗಿದೆ ಎಷ್ಟೈತೆ, ನಾನಿನ್ನ ಕಟ್ಕೋಬೇಕಾಗಿದೆ ಎಷ್ಟೈತೆ. ನೀನು ನನ್ನ ದರ್ಶಿಸಿರಲ್ಲ, ನಿನ್ನ ಮುಖ ಕಾಂತಿ ನನ್ನ ಮೇಲೆ ಬಿದ್ದಿರಲ್ಲ, ನಾನು ಪ್ರಕಾಶಿಸೋದು. ಆಮೇನ್. ಹಲ್ಲೆಲೂಯಾ.